ಯಾರೋ ದುಡ್ಡು ತಿನ್ನೋರಿದ್ರು, ಇದು ನನಗೆ ಗೊತ್ತಿಲ್ಲ, ಇದ್ರೋ ಏನೋ ಗೊತ್ತಿಲ್ಲ. ಆದರೆ ಈಗಿಲ್ಲ. ಈಗ ನಮ್ಮ ಸಂಘದಲ್ಲಿ ಅಧ್ಯಕ್ಷರಾಗ್ಲಿ ಪದಾಧಿಕಾರಿಗಳಾಗ್ಲಿ ಯಾರು ₹1 ದುಡ್ಡು ತಿನ್ನೋರಿಲ್ಲ. ಎಲ್ಲರೂ ಅವರ ಶಕ್ಯಾನುಸಾರವಾಗಿ ದುಡ್ಡು ಹಾಕೋರೇ ಹೊರತು ದುಡ್ಡು ತಿನ್ನೋರು ನಮ್ಮ ಸಂಘದಲ್ಲಿ ಇಲ್ಲ ಅಂತ ನಾನು ಈ ಸಂದರ್ಭ, ಯಾಕಂದ್ರೆ ನಾನು ಒಂದು 15 ವರ್ಷದಿಂದ ನಮ್ಮ ಬೈತಿ ಸುರೇಶ್ ಅವರು ವೇದಿಕೆ ಮೇಲೆ ಹೇಳ್ತಾರೆ, ಹಿಂದೆ ಕುರುಬರ ಸಂಘದಲ್ಲಿ ಬಹಳಷ್ಟು ಅನ್ಯಾಯಗಳಾಗ್ತಿತ್ತು, ದುಡ್ಡು ತಿಂತಾ ಇದ್ರು. ಈಗಿರುವಂತವ್ರು ಯಾರೂ ದುಡ್ಡು ತಿಂತಾ ಇಲ್ಲ, ಎಲ್ಲರೂ ಕೈಯಿಂದ ಹಣ ಹಾಕಿ ಸಂಘವನ್ನ ಕಟ್ತಾ ಇದ್ದಾರೆ. ಬೈತಿ ಸುರೇಶ್ ಅವರೇ ಅದೇ ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು, ಮೈಸೂರಿನ 12 ಎಕರೆ ಜಾಗ ಕೊಟ್ಟಿದ್ದೆ, 9 ಕೋಟಿ ರೂಪಾಯಿ ಸಮಾಜದಿಂದ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೆ, ಇದೇ ರಾಮಚಂದ್ರಪ್ಪ ಪ್ಲಾನ್ ಇಲ್ಲದೆ ಹಾಳು ಮಾಡ್ದ ಅಂತ ಹೇಳಿದ್ರು. ಆ 9 ಕೋಟಿ ರೂಪಾಯಿ 13 ವರ್ಷಗಳ ಹಿಂದೆ 9 ಕೋಟಿ ರೂಪಾಯಿ ಕೊಟ್ಟಿರುವಂಥದ್ದು ಅದು ಇವತ್ತು ಕಟ್ಟಡ ಮಳೆ ನೀರು ಬಿಸಿಲಿಗೆ ಬಿದ್ದು ಒದ್ದಾಡ್ತಾ ಇದೆ. ಇಡೀ ಕಟ್ಟಡ ಇವತ್ತು ಹಾಳಾಗ್ತಾ ಇದೆ. 9 ಕೋಟಿ ರೂಪಾಯಿ ಹಣ ಏನಾಯ್ತು? ನೀವು ಹೇಳುವಂಥವರು, ನೀವು ಹೇಳುವಂಥ ತಂಡದವರೇ ಮಾಡಿರುವಂಥದ್ದಲ್ಲ. ಇವತ್ತು 13 ಲಕ್ಷ ರೂಪಾಯಿದು ತನಿಖೆ ಆಗಬೇಕು ಅಂತೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ, ಉತ್ತರ ಕೊಡಿ ಅಂತೇಳಿ. ಅದು ಯಾವುದ್ರಿ ಸ್ವಾಮಿ? 23 ಲಕ್ಷ ರೂಪಾಯಿ ವರ್ತೂರು ವಿಜಯ ಬ್ಯಾಂಕ್ ಅಕೌಂಟಿಂದ ಮಿಸ್ಯೂಸ್ ಆಗಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಆಗಿದೆ. ಅದೇನು? 1,15,00,000 ರೂಪಾಯಿ ಕನಕ ಗುರು ಪೀಠದ ಹೆಸರಿನಲ್ಲಿ ದೇಣಿಗೆ ತೆಗೆದು 1,07,00,000 ರೂಪಾಯಿ ಖರ್ಚು ತೋರಿಸ್ತಾರಲ್ಲ, ಅದೇನು? ಕನಕದಾಸರ ಮೂರ್ತಿಯ ಉದ್ಘಾಟನೆಯ ಸಮಯದಲ್ಲಿ ಸರ್ಕಾರ ಮೂರ್ತಿ ಕೊಟ್ಟಿದೆ, ಸರ್ಕಾರ ಖರ್ಚು ಮಾಡಿದೆ, 1,65,000 ರೂಪಾಯಿ ಖರ್ಚು ತೋರಿಸೋದ್ರಲ್ಲ, ಅದೇನು? ಇವತ್ತು ಬಾಡಿಗೆ ಬಾಕಿ ಇದೆ 60 ಲಕ್ಷ 70 ಲಕ್ಷ ಬಾಡಿಗೆ ಬಾಕಿ ಇದೆ ಅಂತ ತೋರಿಸ್ತಾರಲ್ಲ, ಏನಾಗ್ತಾ ಇದೆ? ಕಟ್ಟಡ ಹೊಡೆದ್ರಲ್ಲ, ಕಟ್ಟಡ ಹೊಡೆದಾಗ ಎಷ್ಟೆಷ್ಟಕ್ಕೆ ನಾವು ಮಾರಾಟ ಮಾಡಿದ್ದೀವಿ ಅಂತ ಸಮಾಜದ ಮುಂದೆ ಇಟ್ರ? ಇಲ್ಲ. ಇಡೀ ಬ್ಯಾಲೆನ್ಸ್ ಶೀಟ್ನಲ್ಲಿ ಪ್ರತಿಯೊಂದರಲ್ಲೂ ನಷ್ಟ ಅಂತ ತೋರಿಸ್ಕೊಂಡು ಬರ್ತಿರಲ್ಲ, ಯಾಕೆ? BWSSBಗೆ 55 ಲಕ್ಷ ರೂಪಾಯಿ ಬಿಲ್ ಕಟ್ಟಿದೀವಿ ಅಂತಾರಲ್ಲ, ಯಾಕೆ? ಕನಕ ಭವನದ ಉದ್ಘಾಟನೆಯ ದಿವಸ 19 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ತೋರಿಸ್ತಾರಲ್ಲ, ಕಟ್ಟಿರುವಂತಹ ಕನಕ ಭವನದ ಉದ್ಘಾಟನೆಗೆ 19 ಲಕ್ಷ ರೂಪಾಯಿ ಖರ್ಚು ತೋರಿಸ್ಬೇಕಾ? ಒಂದು ವಿಘ್ನೇಶ್ವರ ದೇವಸ್ಥಾನ ಕಟ್ಟೋದಕ್ಕೆ ಅಷ್ಟು ಲಕ್ಷ ರೂಪಾಯಿ ಖರ್ಚು ತೋರಿಸ್ಬೇಕಾ? ಏನ್ ಮಾಡ್ತಾ ಇದ್ದಾರ್ರಿ? ಇದು ಯಾವುದು ಲೆಕ್ಕ ಇಲ್ವಾ? ಇದ್ಯಾವುದು ಲೆಕ್ಕ ಇಲ್ವಾ? ಕೈಯಿಂದ ಹಾಕಿ ಮಾಡ್ತಾ ಇದ್ದಾರ? ಒಂದು ಝೂಮ್ ಮೀಟಿಂಗ್ ಅಮೆರಿಕದಲ್ಲಿ ಒಂದು ಸಂಘ ಉದ್ಘಾಟನೆ ಆಗುತ್ತೆ, ಒಂದು ಝೂಮ್ ಮೀಟಿಂಗ್ ಕೇಳಕ್ಕೆ 33,000 ರೂಪಾಯಿ ಹಾಕ್ತಾರೆ. ಒಬ್ಬ ಆಡಿಟ್ರಿಗೆ ಒಂದು ವರ್ಷಕ್ಕೆ ಎಷ್ಟು ಆಡಿಟ್ ಫೀಸ್ ಕಟ್ಟಬೇಕು? ಒಂದು ಆಡಿಟ್ರಿಗೆ ಕೊಡುವಂಥ ದುಡ್ಡು 6 ವರ್ಷದಲ್ಲಿ 8 ಲಕ್ಷ ರೂಪಾಯಿ. ಬಹುಶಃ ಜಗತ್ತಿನ ಅದ್ಭುತಗಳಿದು. ಬೈತಿ ಸುರೇಶ್ ಅವರೇ, ನಿಮ್ಗೆ ಏನು ಗೊತ್ತಿಲ್ಲ ಪಾಪ, ನಿಮ್ಮನ್ನ ಕತ್ಲಲ್ಲಿಟ್ಟಿದ್ದಾರೆ. ಪ್ರಶ್ನೆ ಮಾಡಕ್ ಹೋದಂಥವರಿಗೆ, ಪ್ರಶ್ನೆ ಮಾಡಕ್ ಹೋಗಿ ನಾವು ಲೀಗಲ್ ಅಲ್ಲಿ ಫೈಟ್ ಮಾಡ್ತೀನಿ ಅನ್ನೋರಿಗೆ ಅವ್ರಿಗೆ ಕಟ್ಟ ಹಾಕುವಂತಹ ಕೆಲಸ. ಲಕ್ವಳ್ಳಿ ಮಂಜುನಾಥ್ ಅವ್ರ ಹತ್ರ ಸಾಕಷ್ಟು ದಾಖಲೆಗಳಿದೆ. ಅವ್ರು ಯಾಕೆ ಈಗ ಆಲ್ರೆಡಿ ಅವರು ಕೋರ್ಟಲ್ಲಿ ಅಫಿಡೇವಿಟ್ ಹಾಕಿದ್ದಾರೆ, ಕೋರ್ಟಲ್ಲಿ ದಾವೆಗಳನ್ನು ಹೂಡಿದ್ದಾರೆ, ಎಲ್ಲವನ್ನೂ ಮಾಡಿದ್ರು ಸಹ ಯಾಕೆ ಅವರು ಸೈಲೆಂಟ್ ಆಗಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ತಪ್ಪುಗಳನ್ನು ಸರಿಪಡಿಸ್ಬೇಕಲ್ಲ, ತಪ್ಪುಗಳು ಸರಿ ಆಗ್ಬೇಕಲ್ಲ. ಸಮಿತಿ ರಚನೆ ಮಾಡಿ ಅಂತಂದ್ರೆ ಸಮಿತಿ ರಚನೆ ಮಾಡಿದ್ರ? ಇಲ್ಲ. ಹಾಗಾದ್ರೆ ಏನು ಇವರೇ ಅಧಿಕಾರ ಮಾಡಬೇಕು? ಇವತ್ತಿನವರೆಗೂ 6 ವರ್ಷಗಳ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರೀ ನಷ್ಟನೇ ತೋರಿಸ್ತಾ ಇದ್ದಾರಲ್ಲ ಬೈತಿ ಸುರೇಶ್ ಅವರೇ. ಏನಾಯ್ತು ಹಾಗಾದ್ರೆ ಹಣ? ನೀವು ಹೇಳ್ತೀರಿ ಈ ಕಟ್ಟಡ ಪೂರ್ತಿ ಕಟ್ಟ ಮೇಲೆ 3 ಫ್ಲೋರ್ ಕಟ್ಟಿ ಬೇಸ್ಮೆಂಟ್ ಕಟ್ಟಿ ಎಲ್ಲ ಕಟ್ಟಿದ್ರು 50 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಅಂತ ಹೇಳ್ತೀರಿ. ಹಾಲಿ ಇವತ್ತು ಅವರು ಕೊಟ್ಟಿರುವಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಿಂಗಳಿಗೆ 20 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಅವ್ರು ಕೊಟ್ಟಿರುವಂತಹ, ಇನ್ನು ಒಳಗಡೆ ಕೆದಕರೆ ಇನ್ನೆಷ್ಟು ಬರುತ್ತೆ ಅದು? ಇದು ಬೈತಿ ಸುರೇಶ್ ಅವರನ್ನ ಕತ್ಲಲ್ಲಿಟ್ಟಿರುವಂಥದ್ದು, ಮುಖ್ಯಮಂತ್ರಿಗಳನ್ನ ಕತ್ಲಲ್ಲಿಟ್ಟಿರುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಸಮುದಾಯದಲ್ಲಿ ಧ್ವನಿಯೇ ಇಲ್ಲ, ಈ ಸಮುದಾಯದಲ್ಲಿ ಧ್ವನಿಯೇ ಇಲ್ಲ, ಧ್ವನಿ ಎತ್ತಲ್ಲ, ಬೇಕಾಗಿಲ್ಲ ಅವ್ರಿಗೆ. ಕೈಯಿಂದ ಹಣ ಹಾಕಿರುವಂಥವ್ರು ಮಾಡಿರುವಂಥದ್ದು ತೋರಿಸ್ಬೇಕಲ್ಲ. ಇವತ್ತು ಶಂಕುಸ್ಥಾಪನೆ ಮಾಡೋದಕ್ಕೆ, ಒಂದು ಖಾಲಿ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡೋದಕ್ಕೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೆಂಡಾಲ್ ಹಾಕ್ತೀರಿ, ಕಾರ್ಯಕ್ರಮ ಮಾಡ್ತೀರಿ ಅಂತಂದ್ರೆ ಸಮಾಜದ ಹಣ ಅಲ್ವೇನ್ರಿ ಅದು?
ಸಮಾಜದ ಹಣ ಅಲ್ವಾ? ಸಮಾಜದ ಹಣವನ್ನ 1 ರೂಪಾಯಿ ಕೂಡಿಸ್ಬೇಕಲ್ವಾ? ಬೇರೆ ಯಾರೂ ಅಧಿಕಾರ ಮಾಡಬಾರ್ದು, ಯಾರೂ ಗೆಲ್ಲಬಾರ್ದು, ಗೆದ್ರೂ ಸಹ ಅವ್ರನ್ನ ಬಾಯಿ ಕಟ್ಟಾಕ್ಬೇಕು. ಇದೇ ತಾನೇ ನಡೀತಾ ಇರುವಂಥದ್ದು. ಏನಾಗ್ತಾ ಇದೆ ಇವತ್ತು? ಏನಾದರೂ ಕೇಳಲಿಕ್ಕೆ ಹೋದ್ರೆ ಗೂಂಡಾಗಿರಿ ಮಾಡುವಂಥದ್ದು, ಏನಾದರೂ ಪ್ರಶ್ನೆ ಮಾಡೋಕೆ ಹೋದ್ರೆ ಮಾತಾಡುವಂಥದ್ದು. ಏನು ಮಾಡ್ತಾ ಇದ್ದೀರಿ? ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಏನು ಕೊಟ್ಟಿದ್ದೀರಿ? ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ನಾನು ಏನೂ ಮಾಡಿಲ್ಲ ಅಂತ. ಏನಂತ ಅರ್ಥ ಆಗ್ತಾ ಇಲ್ಲ. ಮೈಸೂರಿನಲ್ಲಿ 12 ಎಕರೆ ಜಾಗ ಕೊಟ್ಟಿರುವಂಥದ್ದು 9 ಕೋಟಿ ರೂಪಾಯಿಯನ್ನ ರಾಮಚಂದ್ರಪ್ಪ ಹಾಳು ಮಾಡಿದ್ರ ಅಂತ ಹೇಳಿರುವುದು ಒಂದು ಸಾಧನೆನಾ? ಅನ್ಯಾಯ ಆಗಿದೆಯಲ್ಲ, ಅದು ಒಂದು ಸಾಧನೆ. ಬೆನ್ಸನ್ ಟೌನ್ ನಲ್ಲಿರುವಂತಹ ಕುರುಬರ ಸಂಘದ ಹಾಸ್ಟೆಲ್ ಜಾಗ ಬೇರೆ ಯಾರೋ ಕಬಳಿಸ್ಕೊಂಡಿದ್ದಾರಲ್ಲ, ಅದನ್ನೇನಾದರೂ ಮಾಡಿದ್ರ? ಇಲ್ಲ. ಬರೀ ಹಳೆ ಸ್ಟೋರಿ ಹೇಳ್ತಾ ಇದ್ದೀರಾ ಹೊರತು ಇವತ್ತೇನಾಗ್ತಾ ಇದೆ ಅಂತ ಮಾಡ್ತಾ ಇಲ್ವಲ್ಲ. ಕರ್ನಾಟಕದಲ್ಲಿ 600 ಸಮುದಾಯ ಭವನಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿರೋದು 224 ತಾಲೂಕುಗಳು. ಅದರಲ್ಲಿ ಕುರುಬರು ಇರುವಂಥದ್ದು 150-160 ತಾಲೂಕುಗಳಲ್ಲಿ ಕುರುಬರಿದ್ದಾರೆ. 600 ಸಮುದಾಯ ಭವನ ಮಾಡ್ತೀವಿ ಅಂತ ಹೇಳ್ತೀರಿ. ಈಗ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಏನು? ಇಲ್ಲಿ ತಪ್ಪು ಆಗ್ತಾ ಇದೆ, ಇದನ್ನ ಸರಿಪಡಿಸಿ. ನೀವು ಬಿಲ್ಡಿಂಗ್ ಕಟ್ಟಬೇಡಿ ಅಂತ ನಾವು ಹೇಳ್ತಾನೆ ಇಲ್ವಲ್ಲ. ಏನು ಮಾಡೇ ಇಲ್ಲ. ಬೈರತಿ ಸುರೇಶ್ ಅವರು ಹೇಳ್ತಾರೆ ಇವರೆಲ್ಲ ಹಣ ಹಾಕಿ ಮಾಡ್ತಾ ಇದ್ದಾರೆ ಅಂತಂದ್ರಲ್ಲ. 6 ವರ್ಷಗಳ ಕಾಲ ಜನರಲ್ ಬಾಡಿನೇ ಮಾಡ್ದಂಗೆ ಈಗ 4,75,000 ರೂಪಾಯಿ ಸರ್ವ ಸದಸ್ಯರ ಸಭೆನೇ ಮಾಡದೆ ದುಡ್ಡು ಡ್ರಾ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತಾರೆ. ಬೈರತಿ ಸುರೇಶ್ ಅವರೇ ಇದನ್ನ ತಿಳ್ಕೊಳ್ಬೇಕು. 4,75,000 ರೂಪಾಯಿ ಜನರಲ್ ಬಾಡಿನೇ ಮಾಡಿಲ್ಲ. ಒಬ್ಬ ಚುನಾವಣಾ ಅಧಿಕಾರಿಗೆ 66.5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ. ಒಬ್ಬ ಚುನಾವಣಾ ಅಧಿಕಾರಿಗೆ ಬಿಲ್ ಇಲ್ಲ, ರಸೀದಿ ಇಲ್ಲ. ಒಬ್ಬ ಸಾಫ್ಟ್ವೇರ್ ಅವನಿಗೆ 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅದು ಬಯೋಮೆಟ್ರಿಕ್ ಅಲ್ಲ. ಚುನಾವಣಾ ಜಾಹೀರಾತಿಗೆ 19 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಚುನಾವಣಾ ಜಾಹೀರಾತು ಅಭ್ಯರ್ಥಿಗಳದಲ್ಲ. ಈ ಹಣ ಎಲ್ಲ ಎಲ್ಲಿ ಹೋಯಿತು? ಸಹಕಾರ ಇಲಾಖೆಯಲ್ಲಿ 11 ಆರೋಪಗಳು ಸಾಬೀತಾಗಿದ್ದಾವಲ್ಲ. ಕನಕ ಭವನದ ಆರೋಪಗಳು ಸಾಬೀತಾಗಿದ್ದಾವಲ್ಲ. ಇವೆಲ್ಲ ಏನು? ಬೈರತಿ ಸುರೇಶ್ ಅವರೇ ಹೇಳ್ಬೇಕಲ್ಲ. ಒಬ್ಬ ಸಚಿವರಾಗಿದ್ದುಕೊಂಡು ಸಮಾಜದ ಕೋಟದಿಂದ ನೀವು ಮಂತ್ರಿ ಆಗಿದ್ದೀರಿ, ನೀವು ಸಚಿವರಾಗಿದ್ದೀರಿ, ತುಂಬಾ ಸಂತೋಷ. ಮುಂದೆ ಮುಖ್ಯಮಂತ್ರಿ ಆಗ್ತೀರಿ, ಸಂತೋಷ. ಆದ್ರೆ ಇವೆಲ್ಲವೂ ತಿಳ್ಕೊಳ್ಬೇಕಲ್ಲ. ಇವೆಲ್ಲ ತಿಳ್ಕೊಂತಾನೆ ಮಾತಾಡ್ಬೇಕು. ಕುರುಬರು ತಾನೇ ಯಾರೇನು ಕೇಳ್ತಾರೆ, ಯಾವ ಒಲ್ಲದಕ್ಕೆಲ್ಲ ಚಪ್ಪಾಳೆ ಹೊಡಿತಾರೆ, ಓ ಅಂತ ಕೂಗಾಡ್ತಾರೆ, ಇದು ಮಾಡ್ತಾರೆ, ಬೆಂಬಲ ಕೊಡ್ತಾರೆ ಅಷ್ಟೇ. ಏನು ಹೇಳಿದ್ರು ಪ್ರಶ್ನೆ ಮಾಡಲ್ಲ ಅಂತ ತಿಳ್ಕೊಂಡಿದ್ದೀರಿ. ಆದರೆ ಕಣ್ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನ ಪ್ರಶ್ನೆ ಕೇಳಬೇಕಲ್ಲ. ಈ ಸಮುದಾಯದ ಒಬ್ಬ ಪತ್ರಿಕೆಯ ಸಂಪಾದಕನಾಗಿ, ಒಂದು ಟಿವಿಯ ಸಂಪಾದಕನಾಗಿ ನಾನು ಪ್ರಶ್ನೆ ಮಾಡಬೇಕಲ್ಲ. ಬೈರತಿ ಸುರೇಶ್ ಅವರೇ, ವಾಸ್ತವ ಸ್ಥಿತಿಯನ್ನ ತಿಳ್ಕೊಳ್ಳಿ. ಇಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನ ನಾವು ಹೇಳ್ತಾ ಇರುವಂಥದ್ದು ನಿಮಗೆ ಕತ್ತಲಲ್ಲಿಟ್ಟು ಇವತ್ತು ನಿಮಗೆ ಅವ್ರು ಕೊಟ್ಟಿರುವಂತಹ ಮಾಹಿತಿನೇ ಸತ್ಯ ಅಂತ ಹೋಗ್ಬೇಡಿ. ಪ್ರಶ್ನೆ ಮಾಡಿ. ಲಕ್ವಳ್ಳಿ ಮಂಜುನಾಥ್ ಅವ್ರ ಹತ್ರ ಇಷ್ಟು ದಾಖಲೆಗಳಿದ್ದಾವೆ, ತಗೊಳ್ಳಿ, ದಾಖಲೆ ತಗೊಂಡು ಪ್ರಶ್ನೆ ಮಾಡ್ರಿ. ಎಷ್ಟು ಲಕ್ಷ, ಎಷ್ಟು ಕೋಟಿ ಅನ್ಯಾಯ ಆಗಿದೆ, ನಮಗಿಂತ ಹೆಚ್ಚಾಗಿ ದಾಖಲೆ ಅವರ ಹತ್ರ ಇದೆ. ಕೇಳಿ, ಎಲ್ಲ ಉತ್ತರ ಕೊಡ್ತಾರೆ ಅವರು ನಿಮಗೆ. ಅವ್ರ ಹತ್ರ ಇರೋ ದಾಖಲೆಗಳನ್ನ ಕೊಡ್ತಾರೆ. ಸಮುದಾಯವನ್ನ ಕಟ್ಟುವಂತಹ ಕೆಲಸ ಪ್ರತಿಯೊಬ್ಬರು ಮಾಡಬೇಕು. ಎಲ್ಲರೂ ಮಾಡಿದಾಗ ಮಾತ್ರ ಸಮುದಾಯ ಬಲಿಷ್ಠ ಆಗುತ್ತೆ. ನಾವು ಏನೇ ಮಾಡೋದಿಲ್ಲ. ಶ್ರೀನಿವಾಸ ನಗರದಲ್ಲಿ 20 ಲಕ್ಷ ಬಾಡಿಗೆ ಬರುತ್ತೆ, ಇಲ್ಲಿ 30 ಲಕ್ಷ 50 ಲಕ್ಷ ಬಾಡಿಗೆ ಬರುತ್ತೆ, ನಾವೇನೋ ಇಂಪ್ರೂವ್ಮೆಂಟ್ ಮಾಡ್ಬಿಡ್ತೀವಿ, ಅದಾಡ್ತೀರಿ ಅಂದ್ರಲ್ಲ. ಇವತ್ತಾಗ್ತಾ ಇರುವಂತಹ ಕತೆ ಹೇಳಿ. ಇವತ್ತಾಗ್ತಾ ಇರುವಂತಹ ಕತೆ ಏನು? ಅನ್ಯಾಯ ಕಣ್ಣು ಮುಂದೆ ನಡೀತಾ ಇದೆ. ನಮ್ಮ ಜನಗಳಿಗೆ ಅದ್ಯಾವುದೂ ಬೇಕಾಗಿಲ್ಲ. ಎಲೆಕ್ಷನ್ ಮುಗಿದು ಡಿಸೆಂಬರ್ 22ಕ್ಕೆ 1 ವರ್ಷ ಮುಗಿತಾ ಇದೆ. ಯಾರು ಪ್ರಶ್ನೆ ಮಾಡೋದಿಲ್ಲ. ನಾನೇ ಅಧ್ಯಕ್ಷ, ನಾನೇ ಕಾರ್ಯದರ್ಶಿ, ನಾನೇ ಫೋರ್ಸ್ ಕೊಡ್ತೀವಿ, ನಾವೇ ಮಾಡ್ಕೊಂಡು ಹೋಗ್ತೀವಿ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉತ್ತರ ಕೊಡೋದಿಲ್ಲ. ಒಂದು ಫೋಟೋ ಹಾಕ್ತಾರೆ, ಬಿಲ್ಡಿಂಗ್ ಫೋಟೋ ಹಾಕ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಸಚಿವರು ಬರ್ತಾರೆ, ಬನ್ನಿ ಅಷ್ಟೇ. ಇದು ಸಮಿತಿ ಮಾಡಿದ್ದೀವ, ಎಸ್ಟಿಮೇಟ್ ಏನು ಅನ್ನೋದ್ರ ಬಗ್ಗೆ ಸಮುದಾಯಕ್ಕೆ ಹೇಳ್ಬೇಕಲ್ಲ. ಬೈರತಿ ಸುರೇಶ್ ಅವರೇ, ಸಿದ್ದರಾಮಯ್ಯನವರೇ, ಇದು ವಾಸ್ತವ ಸತ್ಯ. ಇದು ದಾಖಲೆಗಳ ಸಮೇತ ಹೇಳ್ತಾ ಇರುವಂಥದ್ದು. ಸಮುದಾಯ ಮುಖ್ಯ ರೀ, ವ್ಯಕ್ತಿ ಮುಖ್ಯ ಅಲ್ಲ. ಸಮುದಾಯ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಲೆಕ್ಕಾಚಾರಗಳಿರಬೇಕು. ಇದನ್ನೇ ನಾವು ಕೇಳ್ತಾ ಇರುವಂಥದ್ದು. ಬಂಧುಗಳೇ,
ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.